ಇದಾವೆ. 6,000 KPS ಶಾಲೆಗಳನ್ನ ಮಾಡ್ತೀವಿ ಅಂತ ಹೇಳಿರೋದು. 6,000 ಶಾಲೆಗಳನ್ನ ಉಳಿಸ್ಕೊಂಡು ಇನ್ನು 40,000 ಶಾಲೆಗಳನ್ನ ಮುಚ್ಚುವಂತ ಪ್ಲಾನ್ ಇದು. ಬಡ ಮಕ್ಕಳು ಇವತ್ತು ಓದ್ತಾ ಇರೋದು ಸರ್ಕಾರಿ ಶಾಲೆಯಲ್ಲಿ. ಆ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಬಿಟ್ಟು KPS ಶಾಲೆಗಳು ಅಂದ್ರೆ ಪ್ರೈವೇಟ್ ಶಾಲೆಗಳ ತರ ತೆಗೆದ್ರೆ ಬಡವ್ರ ಮಕ್ಕಳು ಹಿಂಗೆ ಹೋಗಕ್ಕಾಗತ್ತೆ? ಇವತ್ತು ಶಿಕ್ಷಣ ಪಡ್ಕೊಳ್ಳೋದು ಅನಿವಾರ್ಯ ಆಗ್ಬಿಟ್ಟಿದೆ. ಇವತ್ತು ಜ್ಞಾನ ಬೇಕಂತಂದ್ರೆ ಶಾಲೆಗೆ ಹೋಗ್ಲೇಬೇಕು. ಇವತ್ತು ಎಲ್ಲ ಪೋಷಕರು ಏನ್ ಯೋಚನೆ ಮಾಡ್ತಾರೆ, ನಾವಂತೂ ಸರಿ ಕಲೀಲಿಲ್ಲ ನಂಬ್ಕೊಂಡ್ಬಿಡ್ತೀವಿ. ಆಗ ಒಳಗಿಂದೊಳಗೆ ಆವೇಶ ಏನ್ಬಿಡ್ತಾರೆ ಅದು ನಮ್ಗೆ ಗೊತ್ತಾಗಲ್ಲ. ಎಷ್ಟೋ ಜನಕ್ಕೆ ಓದಕ್ ಬರಲ್ಲ, ಅದಕ್ಕೆ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಸ್ನೇಹಿತರೆ, ನಾವು ಒಂದಾದ್ರೆ ಓದ್ ಬರೋರು ಕೂಡ ಒಂದು ಸಮಿತಿ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ಹಳ್ಳಿ ಜನ ಆ ಸಂಘದ ಅಂದ್ರೆ ಆ ಸಮಿತಿಯಲ್ಲಿ ಸೇರ್ಕೋಬೇಕು. ನಾಳೆ ಈ ಥರದ್ದೇನೆ ಶಾಲೆ ಮುಚ್ಚೋದಕ್ಕೆ ಬಂದ್ರೆ ಸಮಿತಿ ಮೀಟಿಂಗ್ ಸೇರಿ ಏನ್ ಮಾಡ್ಬೇಕು ಹೋರಾಟ ಅನ್ನೋದನ್ನ ಮೀಟಿಂಗ್ ಮಾಡಿ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗುತ್ತೆ. ಅದಕ್ಕೆ ನೀವು ಪ್ರತಿಯೊಬ್ಬರು ಕೂಡ ಈ ಸಮಿತಿಯಲ್ಲಿ ಸೇರ್ಕೊಳ್ಳಿ, ಒಗ್ಗಟ್ಟಾಗಿ ನಾವೆಲ್ಲರೂ ಹೋರಾಟ ಮಾಡೋಣ. ನಾಳೆ ಏನಾದ್ರು ಈ ಶಾಲೆಗೂ ಕೂಡ ಉಂಗನೂರು ಶಾಲೆಯಲ್ಲಿ ಆ ರೀತಿ ಮಾಡಿದ್ದಾರೆ. BO ಬಂದ್ಬಿಟ್ಟು ಪೇರೆಂಟ್ಸ್ಗಳಿಗೆ ಮನವೊಲಿಸೋದಕ್ಕೆ ನೋಡಿದ್ದಾರೆ. ಒಳ್ಳೆ ಶಾಲೆ ಇರ್ತದಪ್ಪ, ಬಸ್ ಬಿಡ್ತೀವಿ ಕಳಿಸ್ರಿ ಅಂತ ನೋಡಿದ್ದಾರೆ. 2 ತಿಂಗಳಿಂದ ಬಸ್ ಹೋಗ್ತಿದೆ. ಇವತ್ತಿನವರೆಗೂ ಒಬ್ಬ ವಿದ್ಯಾರ್ಥಿಗಳು ಕೂಡ ಬಸ್ ಹತ್ತಿಲ್ಲ. ನಾವೇನಾದ್ರೂ ಹಿಂಗೆ ಮಾಡ್ಕೊಂತ ಹೋದ್ರೆ ಶಿಕ್ಷಣ ಅಂತಕ್ಕಂಥದ್ದನ್ನ ನಾವು ಕೊಡ್ಕೋಬೇಕಾಗುತ್ತೆ. ದುಡ್ಡನ್ನ ಕೊಟ್ಟು ಶಿಕ್ಷಣವನ್ನ ಪಡೆಯಬೇಕು. ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕು. ಆ ಮೂಲಭೂತ ಹಕ್ಕನ್ನ ನಾವು ಪಡೆದುಕೊಳ್ಳೇಬೇಕು. ಸರ್ಕಾರದ ಆದ್ಯ ಕರ್ತವ್ಯ. ಆ ಹಕ್ಕನ್ನ ಉಚಿತವಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥ ಕಾಯ್ದೆಯನ್ನು ಅನ್ವಯಿಸಿದೆ. ಆದ್ರೆ ಸರ್ಕಾರ ತನ್ನ ಸ್ವಾರ್ಥಕ್ಕೋಸ್ಕರ ಮತ್ತು ತನ್ನ ಅಲ್ಲಿರ್ತಕ್ಕಂಥ ಹಲವಾರು ಶಾಸಕರು ಮತ್ತು ಸಚಿವರ ತಮ್ಮ ಸಂಸ್ಥೆಗಳನ್ನ ಉದ್ಧಾರ ಮಾಡಲಿಕ್ಕೋಸ್ಕರ ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಈ ಶಿಕ್ಷಣ ಅಂತಕ್ಕಂಥದ್ದು ವ್ಯಾಪಾರೀಕರಣವಾಗಲಿಕ್ಕೋಸ್ಕರ ಮಾಡ್ತಕ್ಕಂಥ ಕುತಂತ್ರ. ಈ ಕುತಂತ್ರದ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಲೇಬೇಕಾಗಿದೆ. ಈ ಹೋರಾಟವನ್ನ ನಾವು ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವೇನ್ ಮಾಡಬೇಕು, ಈ ಶಿಕ್ಷಣ ಅಂತಕ್ಕಂಥದ್ದನ್ನ ದುಡ್ಡು ಕೊಟ್ಟು ಕೊಡ್ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ. ಹಾಗಾಗಿ ನಾವೆಲ್ಲ ಎಚ್ಚರಿಕೆಯಿಂದ ಈ ಒಂದು ಸರ್ಕಾರದ ವಿರುದ್ಧ ಪ್ರಬಲವಾಗಿರ್ತಕ್ಕಂಥ ಉಗ್ರವಾದಂತ ಹೋರಾಟವನ್ನ ನೀವೆಲ್ಲರೂ ಮಾಡಬೇಕಾಗಿದೆ. ಯಾಕಪ್ಪ ಅಂದ್ರೆ ಹಿಂಗೆ ನಾವು ಮಾಡ್ಕೊಂತ ಹೋದ್ರೆ ಸರ್ಕಾರ ಏನ್ ಹೇಳ್ತಾರೆ ಕೇಳ್ಕೊಂತ ಹೋದ್ರೆ ಏನಾಗುತ್ತೆ, ನಾವು ಅವ್ರು ಏನೇನು ಕುಡಿದಾಗುತ್ತೆ. ಹಾಗಾಗಿ ದಯಮಾಡಿ ಇಲ್ಲಿರ್ತಕ್ಕಂಥ ಪೋಷಕರಾಗಲಿ SPMC ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಇಲ್ಲಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳಾಗಲಿ ಎಲ್ಲರೂ ವಿರುದ್ಧ ಹೋರಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯೋನ್ಮುಖವಾಗಬೇಕಂತ ಹೇಳ್ಕೊಳ್ತಾ ಈ ಒಂದು ADS ಸಂಘಟನೆ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಈ ಒಂದು ಎಚ್ಚರಿಕೆಯನ್ನು ನೀಡ್ತಕ್ಕಂಥ ಹೋರಾಟವನ್ನು ಮಾಡೋದ್ರ ಮೂಲಕ ಶಿಕ್ಷಣದ ಹಕ್ಕನ್ನ ಯಾವ ರೀತಿ ನಾವು ಉಳಿಸ್ಕೋಬೇಕಂತಕ್ಕಂಥ ತಮ್ಮ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೋರಾಟವನ್ನು ಕೈಗೊಂಡಿದ್ದಕ್ಕಾಗಿ ಅವರಿಗೆ ಗ್ರಾಮಸ್ಥರ ಪರವಾಗಿ ಹಾಗೂ SPMC ಮತ್ತು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದ. ಈ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವನ್ನು ನೀಡ್ತಕ್ಕಂಥ